ಸುಮ್ಮನೆ ಪ್ರೀತಿಯಿಂದ ಮಾಡೋದು. ಇದು ದೇವನ ಅವಕಾಶ, ಇದು ದೇವ ಕೊಟ್ಟ ಅವಕಾಶ. ಈ ಜಗತ್ತಿನಾಗ ಚೆಂದಾಗಿ ಬದುಕಿ ಹೋಗೋದದ. ಇದೊಂದು ಅವಕಾಶ, ಇದೊಂದು ಪ್ರಸಾದ. ಇಂಥ ದೇವ ಕೊಟ್ಟ ಪ್ರಸಾದ ಅಂತ ಭಾವಿಸಿ ಸುಮ್ಮನೆ ದೇವನನ್ನು ಪ್ರೀತಿಸ್ತಾ, ಜಗತ್ತನ್ನು ಪ್ರೀತಿಸ್ತಾ, ನಿನ್ನನ್ನು ಪ್ರೀತಿಸ್ತಾ, ಸುತ್ತಲಿರುವ ವಸ್ತು ಒಡವೆಗಳನ್ನು ಪ್ರೀತಿಸ್ತಾ ಸುಮ್ಮನೆ ಸ್ವಚ್ಛ ಪ್ರೇಮ ಇರಬೇಕು ಅಂತಲ್ಲ, ನಮ್ಮದು ಮಾಡ್ಕೋಬೇಕು ಅಂತಲ್ಲ, ಸುಮ್ಮನೆ ಸ್ವಚ್ಛ ಪ್ರೇಮ ಹಿಂಗೆ ಸುರಿಸಿಗೋತು ಹೋಗಿಬಿಡೋದದ. ಹೀಗೆ ಮಾಡು, ನಿನಗೆ ಇಂದ ಸಮಾಧಾನ ಆಗ್ತದೆ. ಇಲ್ಲದೇ ಇದ್ದರೆ ನೀ ಸಾಯೋತಕ ಕಷ್ಟಪಟ್ಟರೂ ಸಮಾಧಾನ ಆಗೋದಿಲ್ಲ. ಅಷ್ಟು ಮಹತ್ವದ್ದು ಭಕ್ತಿ ಅದು. ನಾವು ತಿಳ್ಕೊಂಡು ಭಕ್ತಿ ಬೇರೆ, ಇದು ಬೇರೆ. ಇದು ಹೃದಯದಿಂದ ಸುಂದರವಾಗಿ ಹೊರಗೆ ಹರಿಯುವಂಥ ಅದ್ಭುತ ಸೌರಭ ಇದು, ಮಾಧುರ್ಯದ ಸೌರಭ ಇದು. ಏನನ್ನಾದರೂ ನೋಡಿ ಬರೋದಲ್ಲ, ಸುಮ್ಮನೆ ಹರಿತಾ ಇರೋದು ಸುವಾಸನೆ ಇದೆ. ಇದೊಂದು ಹೂ ಅದ, ಸುವಾಸನೆ. ಅದು ವಾಸನೆ ನಮಗೆ ಕಾಣೋದಿಲ್ಲ, ಆದರೆ ಇದರ ಸುತ್ತಮುತ್ತ ಸುವಾಸನೆ. ಇದನ್ನು ಹಿಡ್ಯಾಕೆ ಬರ್ತದೆ, ವಾಸನೆ ಹಿಡ್ಯಾಕೆ ಬರೋದಿಲ್ಲ, ಸುವಾಸನೆ ಹಿಡ್ಯಾಕೆ ಬರೋದಿಲ್ಲ, ಸುಗಂಧ ಹಿಡ್ಯಾಕೆ ಬರೋದಿಲ್ಲ. ಆದರೆ ಸುಗಂಧ ಹಂಗೆ ಹರುಕೋತ್ ಹೋಗ್ತದೆ. ಇಲ್ಲಿ ಹೂವದ ಅಂತ 1 ಕಿಲೋಮೀಟರ್ ಭೃಂಗಕ್ಕೆ ಗೊತ್ತಾಗ್ತದೆ. ಹಂಗೆ ನಾವು ಬದುಕೋದದ. ಇದು ಬಾಡ್ಲಿ, ಅದರ ಸೌರಭ ಉಳಿತದೆ. ಹೀಗೆ ನಾವು ಸುಗಂಧಾಗಿ ಬದುಕೋದು, ಬರೀ ದಳಗಳಾಗಿ ಬದುಕೋದಲ್ಲ, ಬರೀ ದೇಹವಾಗಿ ಬದುಕೋದಲ್ಲ, ಸುಂದರ ಭಾವನೆಗಳನ್ನು ಹರಕೊಂಡು ಬದುಕೋದು ಜಗತ್ತಿನಾಗ. ಅದಕ್ಕೆ ಭಕ್ತ ಅಂತ ಕರೆದ. ಇಂಥ ಭಕ್ತಿ ಬಹಳ ಅದ್ಭುತವಾದ ಭಕ್ತಿ. ಆ ಭಕ್ತಿ ಯಾವ ರೂಪದಲ್ಲಿರ್ತದೆ? ಸುಮ್ಮನೆ ಇದು ಪ್ರಶ್ನೆ. ಯಾವ ರೂಪದಲ್ಲಿರ್ತದೆ? ಯಾವ ರೂಪದಲ್ಲಿರ್ತದೆ? ಬಸವಣ್ಣನವರು ಹೇಳ್ತಾರೆ, ಅದು ನೆನಹಿನ ರೂಪದಲ್ಲಿ ಇರ್ತದೆ. ಎಷ್ಟು ಚಂದ ಅದು ವ್ಯಾಖ್ಯೆ, ಅದು ಸುಂದರವಾದ ಒಂದು ಸಣ್ಣ ಮಾತು. ನಾವೇನು ಸ್ಮರಿಸ್ತೇವೆ ಅದು ಭಕ್ತಿ. ಸುಮ್ಮನೆ ಇರಬೇಕು, ಮನಸ್ಸು ಹಿಂಗೆ ಹರಿತಾ ಇರಬೇಕು. ಯಾವುದನ್ನು ನಾವು ಪ್ರೀತಿಸ್ತೇವೆ ಅದರ ಕಡೆ ಮನಸ್ಸು ಸರಿಯೋದಿಲ್ಲ. ಹಂಗೆ ಸುಮ್ಮನೆ ಸಹಜ ಅದು ಈಗ ಇದು ಮನಸ್ಸಿನಾಗ ಕಂಡತು ಅಂದರೆ ಮನಸ್ಸು ಅರಳಬೇಕಷ್ಟೆ. ಅದು ಭಕ್ತಿ. ನೆನಹ. ಈಗ ಸುಮ್ಮನೆ ನಿಮ್ಮ ಮಕ್ಕಳನ್ನು ನೀವು ನೆನೆಸಿದರೆ ಅಥವಾ ನಿಮಗೆ ಬೇಕಾದವ್ರನ್ನ ನೀವು ನೆನೆಸಿದರೆ ಎಷ್ಟು ಸಂತೋಷ ಆಗ್ತಿರ್ತದೆ. ಹಾಗ ನೆನೆಸೋದು. ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆಯುವುದ ಮಾಡ್ಬೋದೇ. ಮಲೆಯ ಗಜವು ಮನೆಗೆ ಬಂದರೆ ತನ್ನ ಮಲೆಯ ನೆನೆಯುವುದ ಮಾಡ್ಬೋದೇ. ಕೂಡಲ ಸಂಗಮ ದೇವ ನಿಮ್ಮ ಶರಣರು ಮರೆದು ಮರ್ತ್ಯಕ್ಕೆ ಬಂದರೆ ತಮ್ಮ ಆದಿ ಮಧ್ಯ ಅಂತರಂಗದ ಲಿಂಗವ ನೆನೆಯುವುದ ಮಾಡ್ಬರೆ. 1-2 ಉದಾಹರಣೆ ಎಷ್ಟು ಚಂದ ಕೊಟ್ಟರು. ಒಂದು ಕೋಗಿಲ, ಅರಣ್ಯದಾಗಿರೋ ಕೋಗಿಲ, ಅದು ಒಂದು ವೇಳೆ ನಮ್ಮ ಮನೆಗೆ ಬಂದರೆ ಅತಿಥಿಯಾಗಿ ಅಥವಾ ನಾವು ಹಿಡ್ಕೊಂಡು ಬಂದರೆ, ನಮ್ಮ ಮನ್ಯಾಗ ನಾವು ಇಟ್ಕೊಂಡೇವಿ ಅಂದ್ರೆ ನಾವು ಏನು ಹಾಕಿದ್ರೆ ಏನು, ಅದು ನಮ್ಮ ಸಲುವಾಗಿ ಹಾಡ್ತದೆ. ಹಗಲ ತುಂಬ ಹಾಡ್ತಾನೆ ಇರ್ತದೆ. ನಮಗೆ ಯಾವ ತೊಂದರೆ ಕೊಡೋದಿಲ್ಲ, ಬಹಳ ಸಂತೋಷಗೊಳಿಸ್ತದೆ. ಆದರೆ ಏನಾಯಿತು? ಬಸವಣ್ಣವ್ರು ಅಂತಾರೆ, ಅದರ ಎದೆಯಾಗಿರೋದು ವನ. ತನ್ನ ವನವ ನೆನೆಯುವುದ ಮಾಡ್ಬೋದೇ. ಅದನ್ನು ನೆನೆಸಲಾರ್ದೆ ಇರ್ತದೇನು? ನೆನೆಯೋದನ್ನು ಬಿಡ್ತದೇನು? ಏನು ಮಾಡಿದರೂ ಬಿಡೋದಿಲ್ಲ ಅದು. ಯಾಕೆ? ಅದರ ಮೂಲ ಅದು. ಅಲ್ಲೇ ಅದು ಹುಟ್ಟಿದ್ದು, ಅಲ್ಲೇ ಬೆಳೆದದ್ದು, ಅಲ್ಲೇ ಮರಿಯಾಗೋದು. ಅದು ಅದಕ್ಕೆ ಸ್ವರ್ಗ. ಅದನ್ನು ಅನುಭವಿಸಿ ಇಲ್ಲಿ ಬಂದ ಬಳಿಕ ಇಲ್ಲಿ ಏನಿದ್ದರೂ ಸಹಿತ ಯಾವ ಹಣ್ಣು ಕೊಟ್ಟರೇನು, ಏನು ತಿನ್ನಿಸಿದರೇನು, ಬೇಕಾದಷ್ಟು ನೀವು ಮಿಠಾಯಿ ತಿನ್ನಿಸ್ರಿ, ಜಪಾನಿ ಮಿಠಾಯಿ, ಚೈನೀ ಡಿಶ್,
ಈಗ ಮಾಡೋದಲ್ಲ ನಾವು ಹುಡುಗರಿಗೆ ಕೊಡ್ತೇವಲ್ಲ, ಚೈನೀ ಡಿಶ್, ಫ್ರೆಂಚ್ ಡಿಶ್, ಜರ್ಮನ್ ಡಿಶ್, ಏನಿಲ್ಲ ಅವೇ. ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಹೆಸರು ಕೊಟ್ಟು ಬಿಟ್ರೆ ಜರ್ಮನ್. ಹಿಂಗೆ ಬೇಕಾದಷ್ಟು ಕೊಡಿ, ಆದರೆ ಕೋಗಿಲ ಅದರ ಎದೆಯಾಗ ಇವು ಯಾವೂ ಇರುವುದಿಲ್ಲ. ನಮ್ಮ ಪದಾರ್ಥಗಳು ಒಂದೂ ಅದರ ಎದೆಯಾಗಿ ಉಳಿಯೋದೇ ಇಲ್ಲ. ಅದರಾಗಿ ಎದೆಯಾಗಿ ಏನದ ಅಂದ್ರೆ ಅದರ ಬ್ಯಾರೆದಕ್ಕೆ ಜಾಗನೇ ಇರಲಾರ್ದಷ್ಟು ಆ ಎದೆಯೊಳಗೆ ವನ ತುಂಬ್ಯದ. ವನದ ನೆನಹ ಒಳಗದ. ಅದೇ ವನದ ಭಕ್ತಿ. ಬಸವಣ್ಣರು ಹೇಳೋದು ಅದು ಕೋಗಿಲೆಯೊಳಗಿರುವ ಭಕ್ತಿ ವನದ ಬಗ್ಗೆ. ಆ ಬಳಿಕ ಎರಡನೇ ಉದಾಹರಣೆ ಕೊಟ್ಟರು. ಮಲೆಯ ಗಜ. ಮಲೆನಾಡದಾಗ ಅದಲ್ಲ, ಸಹ್ಯಾದ್ರಿ ಬೆಟ್ಟದಾಗ ನೀವು ಹೋಗಿ ನೋಡಿ ಎಂಥ ಗಜಗಳದಾವ. ಹೊಳೆ ಹರಿತಾ ಇರ್ತದೆ, ಕಾವೇರಿ ದಂಡಿಗೆ ಹೋಗ್ಬೇಕು, ಮತ್ತು ಬೇರೆ ಬೇರೆ ಕಡೆ ಅದಾವ. ಸುಮ್ಮನೆ ಅರಣ್ಯದೊಳಗೆ ಓಡಾಡಿಕೊಂಡಿರ್ತಾವ. ಎಂಥ ಗಜಗಳವ, ಎಷ್ಟು ಸ್ವಚ್ಛಂದಾಗಿ ಇರ್ತವೆ, ಎಷ್ಟು ಆನಂದವಾಗಿರ್ತಾವೆ. ಸಣ್ಣ ಸಣ್ಣ ಮರಿಗಳನ್ನು ಕರ್ಕೊಂಡು ಆ ವನದೊಳಗೆ ಆನಂದವಾಗಿ ತಿರುಗಾಡ್ತಾ ಇರ್ತಾವೆ. ಇಂಥದ್ದೊಂದು ಗಜವನ್ನು, ಆನೆಯನ್ನು ಅಕಸ್ಮಾತ್ ಹಿಡಿದು ತಂದು ಅದಕ್ಕೆಲ್ಲ ಥರದ ಉಪಚಾರ ಮಾಡಿ ಅದರ ಮೇಲೆ ಬಂಗಾರದ ನೀವು ಬಟ್ಟೆ ಹೊದಿಸಿದರೂ, ಅದಕ್ಕೆ ಏನು ಬೇಕು ಎಲ್ಲ ತಿನ್ನಾಕ ಕೊಟ್ಟರು, 4 ಮಂದಿನ ಅದರ ಉಪಚಾರಕ್ಕೆ ಇಟ್ಟರು. ಹೌದಲ್ಲ ಹೇಳಿ? ದಿನಾಲು 4 ಸಲ ನೀವು ಸ್ನಾನ ಮಾಡಿಸಿದರು, ಅದರ ಮನಸ್ಸಿನಾಗ ಇವು ಯಾವೂ ಹೋಗೋದಿಲ್ಲ. ಮನಸ್ಸಿನಾಗ ಏನದ? ಮಲಯ, ಸಹ್ಯಾದ್ರಿ ಅರಣ್ಯ ಮನಸ್ಸಿನಾಗ ಹೊಕ್ಕ ಬಿಟ್ರಿತು. ಹಂಗೆ ನಮ್ಮ ಜನ ಅದಾರಲ್ಲ, ಇವರೆಲ್ಲ ಅದಾರಲ್ಲ, ಇವರೆಲ್ಲ ಸಾಮಾನ್ಯರಲ್ಲ. ಎಲ್ಲಿಂದಲೋ ಬಂದಾರೆ, ಇಲ್ಲಿಯವರ ಅಲ್ಲ. ಎಲ್ಲಿಂದಲೋ ಬಂದಾರೆ, ಇಲ್ಲಿ ಬಂದ ಬಳಿಕ ಅದನ್ನು ಮರ್ತಾರ. ಇನ್ನು ಅದನ್ನು ನೆನಪ ಆಯಿತು ಅಂದರೆ, ಅದು ಎದೆಯೊಳಗೆ ಉಳಿತು ಅಂದರೆ ಅದೇ ಭಕ್ತಿ. ಮರೆತು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಮರೆತು ಮರ್ತಕ್ಕೆ ಬಂದರೆ. ಅಕಸ್ಮಾತ್ ಒಮ್ಮೊಮ್ಮೆ ಹಿಂಗೆ ಆಗ್ತದೆ. ಕೆಲವು ಆನೆಗಳು ಮರಿತಾವೆ, ಈ ತಿನ್ನುವುದ್ರಾಗ ಮೊದಲನೇದನ್ನು ಮರಿತಾವೆ. ಅದರಾಗ ಒಂದು ಚಲೋ ಆನೆ ಮತ್ತೊಮ್ಮೆ ಎಲ್ಲರೇ ಭೇಟಿ ಆಗ್ತದೆ. ಅದು ಹೇಳ್ತದೆ, ಇದಲ್ಲೋ ನಿಮ್ಮ ಮನೆ ಅಲ್ಲ, ಇದು ಹಿಡ್ದ ಹಾಕ್ಯಾರ, ಇದಲ್ಲ ನೀವು ಇರೋದು. ಅವರು ತಮ್ಮ ಸಲುವಾಗಿ ನಿನ್ನ ಹಿಡ್ದಾರ, ನಿನ್ನ ಸಲುವಾಗಿ ಅಲ್ಲ. ನಿನಗೆ ಊಟ ಹಾಕಬೇಕಂತ ಹಿಡ್ದಾರೇನು? ಹಾಗೆ ನಾವು ಈ ಜಗತ್ತಿಗೆ ಬಂದೇವಿ. ನಮ್ಮ ಮೂಲ ಅದು ಬೇರೆನೆ, ಅದೊಂದು ಬೇರೆ, ಅದೊಂದು ವನ ಬೇರೆ. ತದ್ವನಂ, ಅದೊಂದು ವನ ಬೇರೆ, ಅದೊಂದು ಸಹ್ಯಾದ್ರಿ ಬೇರೆ. ಅದೇ ಪವಿತ್ರವಾದಂಥ ಸತ್ಯ. ಅದಕ್ಕೆ ನಾವು ದೇವರು ಅಂತ ಕರೀತೀವಿ, ಅದಕ್ಕೆ ಲಿಂಗ ಅಂತ ಕರೀತಾರೆ. ಇನ್ನು ಯಾವುದರ ಶಬ್ದ ತಾವು ಬ್ರಹ್ಮ ಅಂತ ಕರೀತಾರೆ. ಮರೆತು ಮರ್ತಕ್ಕೆ ಬಂದರೆ ತಮ್ಮ ಆದಿ ಮಧ್ಯ ಅಂತದೊಳಗಿರುವ ಲಿಂಗ ಅದಲ್ಲ, ಅದನ್ನು ನೆನೆಯುವುದ ಮಾಡ್ಬರೆ. ಸ್ವಲ್ಪ ಎಚ್ಚರ ಆಯಿತು ಅಂದರೆ ನಮ್ಮ ಆದಿ, ನಮ್ಮ ಮಧ್ಯ, ನಮ್ಮ ಅಂತ, ಈ ಮೂರೂ ಕಾಲದೊಳಗೆ ಯಾವುದು ನಮ್ಮ ಮೂಲವೋ, ಯಾವುದು ಅದನೋ ಅದೇ ದೇವರು, ಅದೇ ಆತ್ಮವಸ್ತು,
ಅದಕ್ಕೆ ಪರಮ ಆತ್ಮ ಅಂತ ಕರೀತಾರೆ. ಅದು ಆತ್ಮ ವಸ್ತು. ಅದರ ನೆನಹ ಶುರುವಾಯಿತು ಅಂದರೆ ವನ ನೆನದಂಗ ಕೋಗಿಲ, ಮಲಯ ನೆನದಂಗ ಗಜ. ಹಾಗೆ ನಮ್ಮ ಎದೆ ದೇವನನ್ನು ನೆನೀತು ಅಂದರೆ, ಅಥವಾ ಇಂಥ ವಿಶಾಲವಾದ ವಿಶ್ವವನ್ನು ನೆನೀತು ಅಂದರೆ, ಇಲ್ಲವೇ ನೇಚರ್ ಈಸ್ ಗಾಡ್. ಇದೇನು ಅದ್ಭುತದ ಏನೇನದ ಇದು ನೇಚರ್. ಇಟ್ ಈಸ್ ನಾಟ್ ಡಿಫರೆಂಟ್ ಫ್ರಮ್ ಗಾಡ್. ನೇಚರ್ ಇಟ್ ಸೆಲ್ಫ್ ಈಸ್ ಗಾಡ್. ಇಟ್ ಈಸ್ ದ ವೆರಿ ವಿಜಿಬಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ರಿಯಾಲಿಟಿ. ಇದು ದೇವನ ಕಾಣುವ ರೂಪ ಈ ಜಗತ್ತ. ಎಂಥದನ್ನು ನೋಡಿ ಅದರ ಭಾವ ಒಳಗೆ ತುಂಬಿತು ಅಂದರೆ ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಇದು ಭಕ್ತಿ. ಎಷ್ಟು ಚಂದದ ನೆನಹ. ಸುಮ್ಮನೆ ನೆನಹ ಮಾಡೋದು, ಒಳಗಿರಬೇಕು ಒಂಥರ. ಕೆಲಸ ಮಾಡೋದು ಇಲ್ಲೇ, ಕೋಗಿಲು ಇಲ್ಲೇ ಹಾಡ್ತದೆ, ಇಲ್ಲೇ ತಿಂತದ, ಉಣ್ತದ, ಮಲಗ್ತದೆ, ಎಲ್ಲ ಮಾಡ್ತದೆ. ಎದ್ಯಾಗ ವನ ಅದ. ಹಂಗೆ ನಾವು ಇಲ್ಲೇ ಇರೋದು. ವ್ಯಾಪಾರ ಮಾಡಬೇಕು, ಕೃಷಿ ಆಗಬೇಕು, ಅಧಿಕಾರಿಯಾಗಬೇಕು, ಡಾಕ್ಟರ್ ಆಗಬೇಕು, ನ್ಯಾಯಾಧೀಶರಾಗಬೇಕು, ಶಿಕ್ಷಕರಾಗಬೇಕು, ಏನಾದರೂ ಆಗಬೇಕು. ಆದರೆ ಎದ್ಯಾಗ ಮಾತ್ರ ಪ್ರೇಮ ಇರಬೇಕು. ಅಷ್ಟೇ ಇದೆ ಭಕ್ತಿ. ಎಷ್ಟು ಸುಲಭ ಆಯಿತು. ಎದ್ಯಾಗ ಅಲ್ಲಿರಬೇಕು. ಯಾಕಂದರೆ ಕೊನೆಗೆ ಅಲ್ಲೇ ಹೋಗೋದು. ಅಲ್ಲೇನು ಕೊನೆಗೆ ಜಗತ್ತಿನಲ್ಲಿ ಬೆರೆತು ಹೋಗಿಬಿಡೋದು. ಕೊನೆಗೆ ಅನಂತತೆಯಲ್ಲಿ ಬೆರೆತು ಹೋಗೋದು. ಒಂದು ಬಿಂದು ಸಾಗರ ಕೂಡ್ದಂಗೆ ನಾವು ಒಂದೊಂದು ಬಿಂದುಗಳು ಬಿದ್ದೇವೆ. ಸಾಗರಕ್ಕೆ ಹೋಗೋದು. ಎಲ್ಲಿ ಹರಿದರೇನು ಸಾಗರದತ್ತ ಹೋಗೋದು. ಯಥಾ ನದ್ಯ ಚಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮ ರೂಪೇ ವಿಹಾಯ ತಥಾ ವಿದ್ವಾನ್ ನಾಮ ರೂಪಾದ್ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಏನು ಮಾತುಗಳನ್ನು ಹೇಳ್ತಾರೆ. ಇವೆಲ್ಲ ಹೊಸ ಮಾತಲ್ಲ, 5,000 ಹಳಿ ಮಾತುಗಳು. ಆದರೂ ಎಷ್ಟು ಅದ್ಭುತ. ಇದ್ರಾಗ ಏನಿಲ್ಲ. ಕನ್ನಡದಾಗ ಹೇಳೋದಾದರೆ, ಹೆಂಗೆ ನದಿಗಳೆಲ್ಲ ಹರಿದು 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 ಸಾಗರಕ್ಕೆ ಹೋಗ್ತಾವ. ವಾದ ಬಳಿಕ ಈ ನದಿ ಅಂತ ನೆನಪು ಇರೋದಿಲ್ಲ ಅದಕ್ಕೆ. ಯಾವುದಕ್ಕೆ ನೆನಪಿರ್ತದೆ? ಕೃಷ್ಣ ಹರಿದು 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 ಹೋಯ್ತು. ನಿಮ್ಮದು ಕಾರಂಜ ಹರಿದು 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 ಹೋಯ್ತು. ಭೀಮಾ ಹರಿದು ಹರಿದು ಹೋಯ್ತು. ಅಲ್ಲಿ ಹೋಗಿ ಕೂಡಿದ ಬಳಿಕ ನೀ ಯಾರಂತ ಕೇಳಿದ್ರೆ ಅದಕ್ಕೆ ಗೊತ್ತೇ ಇಲ್ಲ. ಭೀಮಾ ಇಲ್ಲ, ಕೃಷ್ಣ ಇಲ್ಲ, ಕಾರಂಜ ಇಲ್ಲ, ಯಾವುದಿಲ್ಲ. ಏನು? ನೀರಷ್ಟೇ, ಸಾಗರ. ಹಂಗೆ ಇಲ್ಲಿರೋ ತಕ್ಕ ನಂದೊಂದು ಹೆಸರು, ನಿಮ್ಮದೊಂದು ಹೆಸರು, ಅವ್ರದ್ದೊಂದು ಹೆಸರು. ಆ ಹೆಸರು ಬಹಳ ಚಲೋ ಶಾಶ್ವತಗೊಳಿಸಬೇಕಂತ ಶಿಲಾ ಬರ್ಸ್ತೇವೆ. ಮಾಡೋದಿಲ್ಲ, ನಾವೆಲ್ಲ ಮಾಡೋದಿಲ್ಲ. ನಮ್ಮ ಮನೆ ಮುಂದೊಂದು ದೊಡ್ಡದೊಂದು ಶಿಲಾ ಹಾಕಿರ್ತೇವೆ. ಕೆಲವರು ಸಾಧ್ಯ ಇದ್ದವರು ಬಂಗಾರದ ಶಿಲಾ ಹಾಕೋತಾರೆ, ಬಂಗಾರದ ಅಕ್ಷರಗಳನ್ನು ಹಾಕಿಸ್ತಾರೆ. ಬಂಗಾರದಂಗೆ ಕಾಣುವಂಥದ್ದು, ಬಂಗಾರ ಅಲ್ಲ, ಬೆಳ್ಳಿ ಹಂಗೆ ಕಾಣುವಂಥ ಇದು ಹಾಕ್ಕೋತೇವೆ, ಎಲ್ಲ ಹಾಕ್ತೇವೆ. ಆದರೆ ಹೆಸರು ನಾವು ಅಲ್ಲ ಅಷ್ಟೆ. ನಾವು ಕೊನೆಗೆ ಹೋದ ಬಳಿಕ ನಮ್ಮ ಹೆಸರು ಎಲ್ಲಿರ್ತದೆ? ಸುಮ್ಮನೆ ಹೆಸರು ಅದಷ್ಟೇ. ಸುಮ್ಮನೆ ಹೆಸರು. ಇದಕ್ಕೆ ನಾನು ಗುಲಾಬಿ ಅಂದೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಹೆಸರು. ಅದಕ್ಕೇನು ಗೊತ್ತೇನು ನಾ ಗುಲಾಬಿ ಅಂತ? ನಾವು ಹೆಸರಿಟ್ಟೇವೆ. ಅವರು ರೋಸ್ ಅಂತ ಹೆಸರಿಟ್ಟರು, ಇನ್ನೊಬ್ಬರು ಇನ್ನೊಂದು ಥರ ಹೆಸರಿಟ್ಟರು, ಹೂ ಅಂತದೆ. ಅವೆಲ್ಲ ನೀವಿಟ್ಟಿದ್ದು. ನಾವೇನಲ್ಲಪ್ಪ, ನಾವೇ. ಇದೆ ಅಧ್ಯಾತ್ಮ ಅಷ್ಟೇ. ಹೆಸರು ನಾವು ಇಟ್ಕೊಳ್ಳೋದಿಲ್ಲ. ತಾಯಿ ಇಟ್ಟಿರ್ತಾಳೆ, ಬಂಧು ಬಾಂಧವರು ಇಟ್ಟಿರ್ತಾರೆ, ಮತ್ತಾರು ನೆರೆ ಹೊರೆಯವರು ಇಟ್ಟಿರ್ತಾರೆ. ಇಲ್ಲ, ನಾವು ಇಟ್ಕೊಳ್ಳೋದಿಲ್ಲ, ಅವರೇ ಇಡ್ತಾರೆ. ನಮಗೆ ತಿಳುವಳಿಕೆ ಬಂದ ಬಳಿಕ ಹೇಳ್ತಾರೆ, ಇದು ನಾವು ಇಟ್ಟ ಹೆಸರ ಅಂತ. ಅವ ಅದು ನನ್ನ ಹೆಸರ ಅಂತ ಗಟ್ಟಿ ಮಾಡ್ದ, ಹೋದ. ಅವರೇ ಇಟ್ಟಾರ, ನಮ್ಮದಂತೂ ಅಲ್ಲಪ್ಪ ಅಂತಂದ, ಮುಕ್ತ ಅದ ಅಷ್ಟೇ. ಸುಲಭ ಅದು. ಭಾಳ ಅಂಟುಕೋಬಾರ್ದಷ್ಟೆ. ಅದಕ್ಕೆ ಭಕ್ತಿ 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 ಅಂತ ಹೆಸರೇ ಕೊಟ್ಟಾರೆ. ಈ ಭಕ್ತಿಯ ಮೊದಲನೇ ರೂಪ ಯಾವುದು? ನೆನಹ. ನೆನಹ. ಆ ಬಳಿಕ ಎರಡನೆಯ ರೂಪ. ಇದು ಎರಡನೆಯ ರೂಪ. ಏನನ್ನ ಪ್ರೀತಿಸಬೇಕು ಅದು ಗೊತ್ತಿರಬೇಕಷ್ಟೆ. ಪ್ರೇಮದ ಅಂತ ಏನರೇ ಮಾಡೋದಲ್ಲ. ಏನನ್ನ ಪ್ರೀತಿಸಬೇಕು, ಹೇಗೆ ಪ್ರೀತಿಸಬೇಕು, ಎಷ್ಟು ಪ್ರೀತಿಸಬೇಕು ಗೊತ್ತಿರಬೇಕು.